ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ರೋಹಿತ್ ಪೆನ್ ಹುಡುಕಾಕಂತ ಹೇಳಿ ಮ್ಯಾಗಿಲೆಲ್ಲ ಕಿತ್ತಾಡಕತ್ಬಿಟ್ಟಾನ. ಅಲ್ಲಿಲ್ಲಪ್ಪ ಪೆನ್ ಅಂತ ಹೇಳ್ತೀನಿ, ಆದ್ರೂ ಕೇಳವಲ್ಲಾಗ್ಯಾನ. ಎಲ್ಲ ಕಡೆ ಕಿತ್ತಾಡ್ಬಿಟ್ಟು ಹೆಂಗೆ ಇಡಾಕತ್ತಾನ ನೋಡ್ರಿ. ಅಲ್ಲಿದಿಂದ ಅಲ್ಲಿ ತೆಗೆದು ಇಲ್ಲಿ ತೆಗೆದು ಅಲ್ಲಿ ಇಡಾಕತ್ಬಿಟ್ಟಾನ. ಇವತ್ತು ಬೆಳಿಗ್ಗೆನೇ ನಾನು ವ್ಲಾಗ್ನ ಚಾಲೂ ಮಾಡಿ ನೋಡ್ರಿ. ಇವತ್ತು ಟೈಮ್ ಇವಾಗ ಬೆಳಿಗ್ಗೆ 5 ಗಂಟೆ ಆಗ್ಯದ. ರೋಹಿತ್ನು ನನ್ನ ಜೊತೆನೇ ಎದ್ದ, ಯಾಕಂದ್ರೆ ನಿನ್ನೆ ಹೋಮ್ವರ್ಕ್ ಒಂದು ಸ್ವಲ್ಪ ಉಳಿದಿತ್ತು. ಹಂಗೆ ಮಲ್ಕೊಂಬಿಟ್ಟು ನಾವು ಹೋಮ್ವರ್ಕ್ ಮಾಡೋಕ್ಕಂತ ಹೇಳಿ ನನ್ನ ಜೊತೆನೇ ಎದ್ದ. ನಾವು 5 ಗಂಟೆಗೆ ಒಬ್ಬನೇ ಕುಂದ್ರೆ ಕಂಜಿಗೆ ಬರ್ತದ, ನೀನು ಮುಂದೆ ಕುಂದ್ರ ಬಾ ಅಂತಂದ. ಹಂಗಾಗಿ ನಾನು ಮುಂದೆ ಕೂತು ಹೋಮ್ವರ್ಕ್ ಮಾಡ್ಸಕತ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಬರೀಕಿದಾನ ಫ್ರೆಂಡ್ಸ್. ನಾನು ಕೆಲಸದವಪ್ಪ ಒಳಗೆ ಮಾಡ್ಬೇಕು, ನಾನು ಅದಕ್ಕೆ ಜಲ್ದಿ ಎದ್ದೀನಿ, ಇವತ್ತು ಕೆಲಸ ಅದಾವ ಅಂತ ಹೇಳಿ ತಂದ್ರೂ ಕೂಡ ನಾನು ಮುಂದೆ ಕುಂದ್ರ ಬಾ, ನಾ ಹೋಮ್ವರ್ಕ್ ಮಾಡ್ತೀನಿ ಅಂಥೇಳಿ ನಾನು ಕುಂದ್ರಸ್ಕೊಂಡು ಕೂತ ನೋಡ್ರಿ. ಅಷ್ಟು ಬೆರಿಕೆದಾನ. ನನ್ನ ಕೆಲಸ ಅಲ್ಲೇ ಹಿಂದೆ ಉಳಿದ್ರೂ ಪರವಾಗಿಲ್ಲ, ನಾನು ಹೋಮ್ವರ್ಕ್ ಮಾಡಿಸ್ಬಾ ಅಂಥೇಳಿ ಮುಂದೆ ಕುಂದ್ರ ಬಾ ಅಂಥೇಳಿ ಇಲ್ಲಿ ಕುಂದ್ರಸ್ಕೊಂಡು ಕುಂತ ನೋಡ್ರಿ. ನನಗೆ ಒಂದು ಸ್ವಲ್ಪ ಅಂಜತಾನ ಫ್ರೆಂಡ್ಸ್ ಅವ, ಹಂಗಾಗಿ ಒಬ್ಬನೇ ಕುಂದ್ರಾಕ. ಅದಕ್ಕಾಗಿ ನನಗೆ ಮುಂದೆ ಕುಂದ್ರಸ್ಕೊಂಡು ನಾ ಮುಂದೆ ಕೂತೀನಿ, ಹೋಮ್ವರ್ಕ್ ಮಾಡಾಕತ್ತಾನ. ಇನ್ನೊಂದು ಸ್ವಲ್ಪ ಉಳ್ದದ, ನಿನ್ನೆ ಮಾಡ್ಕೋತ ಹಂಗೆ ಮಲ್ಕೊಂಬಿಟ್ಟ. ಅದನ್ನು ಇವಾಗ ಮುಗಿಸ್ಲಾಕತ್ತ ನೋಡ್ರಿ. ಇನ್ನೂ ಕೂಡ ಒಂದು ಸ್ವಲ್ಪ ಕತ್ಲನೇ ಅದ, ಹೊರಗೆ ಲೈಟ್ ಹಚ್ಕೊಂಡ್ಬಿಟ್ಟು ಹೋಮ್ವರ್ಕ್ ಮಾಡ್ಲಾಕತ್ತ ನೋಡ್ರಿ ಅವ. ಹಾಗೆ ಫ್ರೆಂಡ್ಸ್, ನಂದು ಸ್ವಲ್ಪ ಕೆಲಸ ಅದ ಅಂಥೇಳಿ ಅಂದ್ರೆ ಇವಾಗ ಡೈಲಿ ಬೆಳಿಗ್ಗೆ 5:30ಗೆ ಎಚ್ಚರ ಆಗುತ್ತಾ. ಆದರೆ ಇವತ್ತೊಂದು ಸ್ವಲ್ಪ ಜಲ್ದಿನೇ ಎದ್ದೀನಿ, 5 ಗಂಟೆಗೆ ಎದ್ದೀನಿ. ಮುಲಾಜ ಕೊಟ್ಟು ಕೂಡಲೇ ಎದ್ದುಬಿಟ್ಟು ನೋಡ್ರಿ. ನಾ ಎದ್ದು ಕೂಡಲೇ ನಾನು ಹಿಂದಿಂದೆ ರೋಹಿತ್ನು ಎದ್ದಾನ. ಅವ ಎದ್ದು ಕೂಡಲೇ ಅವನದು ಬರೀತಿತ್ತು ಹೇಳಿ ಬರ್ಕೋತ ಕೂತಾನ. ಇವಾಗ ಮೊದಲು ಫೇರ ಸ್ಕೂಲ್ನೊಳಗೆ ಬರೆಸ್ತಿದ್ರು ಫ್ರೆಂಡ್ಸ್. ಇವಾಗ ಇಲ್ಲಿ ಬೇರೆ ಸ್ಕೂಲಿಗೆ ಹಾಕ್ಯವಲ್ಲಿ ಇವಾಗ ಫೇರ್ ಬರೀಲಕ್ಕ ಅಂಥೇಳಿ ಮನೆಗೆ ಕೊಡ್ತಾರೆ. ಮೊದಲಿನ ಸ್ಕೂಲ್ನಾಗ ಆದ್ರೆ ಅಲ್ಲೇ ಬರ್ಸ್ಬಿಡ್ತಿದ್ರು, ಅಲ್ಲೇ ಬರ್ಸಿ ಅಲ್ಲೇ ಇಟ್ಕೊಂಡ್ಬಿಡ್ತಿದ್ರು ಫೇರ. ಆದರೆ ಈ ಸ್ಕೂಲ್ನಾಗ ಮನೆಗೆ ಬರೀಲಕ್ಕ ಅಂಥೇಳಿ ಕೊಡ್ತಾರೆ, ಮನೆಗೆ ಫೇರ್ ಬರಿಬೇಕು. ಅದೊಂದು ಫೇರ್ ಬರ್ಸೋದೊಂದು ದೊಡ್ಡ ಕೆಲಸ ಆಗ್ಬಿಟ್ಟ ನೋಡ್ರಿ ನನಗೆ. ಏನೂ ಮಾಡೋಕ್ಕಾಗಲ್ಲ, ಬಂದಂಗೆ ಅಡ್ಜಸ್ಟ್ ಬಂದು ಹೋಗ್ಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ಫೇರ್ ಬರ್ಸೋದು ಕೆಲಸ ನಡೆದ ನೋಡ್ರಿ. ಇವಾಗ ಒಂದು ಸ್ವಲ್ಪ ಈ ಸ್ಕೂಲಿಗೆ ನಾವು ಸ್ವಲ್ಪ ಲೇಟ್ ಮಾಡಿ ಅಡ್ಮಿಷನ್ ಮಾಡೀವ್ರಿ. ಹಾಗಾಗಿ ಇವಾಗ 4-5 ಪಾರ್ಟ್ ಮುಗ್ದಾವು. ಅವ್ರನ್ನ ಹಿಂದಿನೆಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ ಅನ್ಸಾಕತ್ತದ ಅವನಿಗೆ. ಆದ್ರೂ ನಾನು ಹೇಳಾಕತ್ತೀನಿ, ಹಂಗೆ ಅವನು ಕೂಡ ಬರೀಲಕತ್ತಾನ ಫೇರ್. ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಲಕತ್ತಾನ. ಇವಾಗ ಅದನ್ನ ಇನ್ನೊಂದು ಸ್ವಲ್ಪ ಬರೀದಿತ್ತು, ಇವಾಗ ಬರ್ಯಾಕ ಅಂಥೇಳಿ ಎದ್ದ ನೋಡ್ರಿ. ಹಂಗೆ ವೀಕ್ಲಿ ಟೆಸ್ಟ್ನೂ ಬರ್ತಾವೆ, ಅವ್ರನ್ನೂ ಕೂಡ ಬರೀಬೇಕು, ಅದಕ್ಕೂ ಓದಬೇಕು. ಹಂಗಾಗಿ ರೋಹಿತ್ಗೆ ಒಂದು ಸ್ವಲ್ಪ ಬೇರೆ ಅನ್ಸನ್ ನೋಡ್ರಿ ಕೆಲಸ. ಆದರೂ ಮತ್ತು ಮುಂದೆ ಹೋಗ್ತಾ ಅಂದ್ರೆ ಕ್ಲಾಸ್ ದೊಡ್ಡ ಆದಂಗೆ ಓದೋದು ಬರೀದು ಹೆಚ್ಚಾಗತ್ತೆ. ಹಂಗೆ ರೋಹಿತ್ಂದು ಹೋಮ್ವರ್ಕ್ ಮಾಡಿದ ಕೂಡಲೇ ಟೈಮ್ ಇವಾಗ ಬೆಳಗ್ಗೆ 6:30 ಆಗ್ಯದ. ನಾನು ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ. ಹಂಗೆ ರಾಗಿ ಗಂಜಿ ಕೂಡ ಮಾಡಿದೆ ರೋಹಿತ್ಗೆ ಮತ್ತು ಹಸ್ಬೆಂಡ್ಗೆ ಅಂಥೇಳಿ ರಾಗಿ ಗಂಜಿ ಕೂಡ ಮಾಡಿಟ್ಟಿನಿ. ನಾನಿವಾಗ ಚಹಾ ಮಾಡಿಕೊಂಡು ಕುಡಿಲಕತ್ತೀನಿ ನೋಡ್ರಿ. ಬೆಳಿಗ್ಗೆ ಎದ್ದು ಕೂಡಲೇ ಇದು ಒಂದು ಚಹಾ ಕುಡಿದೊಂದು ಅಭ್ಯಾಸ ಆಗ್ಬಿಟ್ಟದ. ಅದು ಕುಡಿಲಿಕ್ಕಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಡ್ತದೆ ನೋಡ್ರಿ. ನನಗೂ ಚಹಾ ಕುಡಿದ ಚಟ ಭಾಳ ಅದ, ಆದ್ರೂ ಕೂಡ ಜಾಸ್ತಿ ಅವಾಯ್ಡ್ ಮಾಡ್ಲಕತ್ತೀನಿ ನಾನು ಚಹಾ ಕುಡಿದ್ನ. ಮತ್ತು ಚಹಾ ಭಾಳ ಕುಡಿಯಾಕತ್ತೀನಿ ಅದು ಒಂಥರ ಪಿತ್ತಿನ ನಮ್ನಿ ಆಗ್ಬಿಡ್ತದೆ ಫ್ರೆಂಡ್ಸ್. ವಾಂತಿ ತಲೆನೋವು ಎದ್ಬಿಡ್ತದೆ. ಹಂಗಾಗಿ ನಾನು ಬೆಳಗ್ಗೆ ಒಂದು ಟೈಮ್ ಕುಡಿತೀನಿ, ಸಂಜೆಗೆ ಒಂದು ಟೈಮ್ ಈ ರೀತಿ ಒಟ್ಟು ಒಂದು ಜಾಸ್ತಿ ಅವಾಯ್ಡ್ ಮಾಡ್ಲಕತ್ತೀನಿ ಚಹಾ ಕುಡಿದ್ನ. ಆದ್ರೂ ಪೂರ್ತಿ ಬಿಡೋದು ಆಗ್ಯದ, ಏನು ಮಾಡಬೇಕು. ಅದು ಚಟ ಇದ್ದವ್ರಿಗೆ ಅದನ್ನು ಪೂರ್ತಿ ಒಮ್ಮೆಗೆ ಬಿಡೋದು ಒಂದು ಸ್ವಲ್ಪ ಕಠಿಣ ಅನ್ನಿಸ್ತದ. ಆದ್ರೂ ಏನೂ ಮಾಡೋಕ್ಕಾಗಂಗಿಲ್ಲ. ಆದ್ರೂ ಸ್ವಲ್ಪ ಬಿಟ್ಕೋತ ಹೋದ್ರೆ ಆಯ್ತು ಅಂಥೇಳಿ ಇವಾಗ ಬೆಳಗ್ಗೆ ಒಂದು ಸ್ವಲ್ಪ ಮಾಡ್ಕೊಂಡು ಕುಡಿಲಾಕತ್ತೀನಿ ನೋಡ್ರಿ. ಚಹಾ ಕುಡಿಯೋಕೆಂದ್ರೆ ನಾನೇ ನಮ್ಮ ಮನ್ಯಾಗ, ಅವರಿಬ್ಬರು ರೋಹಿತ ಹಸ್ಬೆಂಡ್ ಇಬ್ಬರು ರಾಗಿ ಗಂಜಿ ಕುಡಿತಾರೆ, ನಾನು ಒಬ್ಬಕ್ಕೆ ಕುಡಿಯೋಕೆ ಚಹಾ. ಹಾಗಾಗಿ ನಾನು ಪೂರ್ತಕ ಸ್ವಲ್ಪ ಮಾಡ್ಕೊಳಕತ್ತೀನಿ. ಹಾಗೆ ರಾಗಿ ಗಂಜಿ ಒಳಗೆ ಹಾಲನ್ನು ಕೂಡ ಕೊಡಬೇಕಲ್ಲ, ಹಾಲು ಕೂಡ ಒಂದು ಸ್ವಲ್ಪ ಸಣ್ಣ ಬಟ್ಲ ಹಾಕಿ ಹಾಲನ್ನು ಕೂಡ ಕಾಸ್ಲಾಕತ್ತೀನಿ ಅವರಿಬ್ಬರಿಗೆ. ಹಾಲು ರಾಗಿ ಗಂಜಿ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿರ್ತದೆ, ಅದರೊಳಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿದ್ರು ಅಂದ್ರೆ ಟೇಸ್ಟ್ ಬರ್ತದೆ ಅಂಥೇಳಿ ಹಾಲನ್ನು ಕೂಡ ಕಾಯ್ಲಾಕಿಟ್ಟು ನೋಡ್ರಿ. ಇವಾಗ ರೋಹಿತ್ ಅವ ಹಾಲು ತಿಕ್ಕೊಂಡು ರಾಗಿ ಗಂಜಿ ಕುಡಿದ್ನವ, ಇದು ಹಸ್ಬೆಂಡ್ಗೆ ಅಂಥೇಳಿ ಮತ್ತೊಮ್ಮೆ ಹಾಲು ಕಾಸ್ಲಾಕತ್ತೀನಿ. ಅವರು ಪೂರ್ತಿ ತಣ್ಣಗಾದ್ಮೇಲೆ ಕುಡಿತಾರೆ. ರೋಹಿತ್ಗೂ ಕೂಡ ತಣ್ಣಗೆ ಮಾಡಿ ನಾನು ರಾಗಿ ಗಂಜಿ ಕೊಟ್ಟೆ, ಅವ ಕುಡಿದ್ಬಿಟ್ಟು ಹೋದ.
ಹೊರಗೆ ಹೋದ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ, ನಾನು ಕೂಡ ಚಹಾ ಕುಡಿಲಕತ್ತೀನಿ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ಚಹಾ ಕುಡಿ ಬರ್ರಿ. ಹಂಗೆ ಹಾಲು ಕೂಡ ಕಾಯಿಸ್ಲಾಕತ್ತಿ ನೋಡ್ರಿ, ರಾಗಿ ಗಂಜಿ ಒಳಗೆ ಹಾಕ್ಕೊಂಡು ಕುಡಿಯಾಕಂಥೇಳಿ. ಇದು ನೋಡ್ತಿರ್ಬೋದು ಫ್ರೆಂಡ್ಸ್, ಇದೊಂದು ಸ್ವಲ್ಪ ಕೆನೆ ಉಳ್ದದ. ಇದು ನಿನ್ನೆ ಸಂಜೆನಾಗಿನ ಹಾಲದ್ದು. ಇದನ್ನು ಕೂಡ ಕೆನೆ ಸ್ಟೋರ್ ಮಾಡಿಟ್ಟಿನಲ್ಲ, ಅದ್ರೊಳಗೆ ಹಾಕಿ ಇಟ್ಟರೆ ಅಂತ ಹೇಳಿ ಇವಾಗ ಇಲ್ಲೇ ಇಟ್ಟೀನಿ. ಹಂಗೆ ಇವತ್ತು ನಾಷ್ಟ ಕೂಡ ಜಲ್ದಿನೇ ಮಾಡಿ ನೋಡ್ರಿ, ಪೊಡ್ ಮಾಡಿದ್ದೆ. ಈ ಒಂದು ರೋಹಿತ ಅವನದು ಕೂಡ ಜಳಕಾಯಿತು, ಪೊಡ್ ತಿಂದ. ಇದೊಂದು ಸ್ವಲ್ಪ ಒಂದೆರಡು ಉಳ್ದ ನೋಡ್ರಿ, ಇನ್ನೂ ಕೂಡ ನಾ ಆಮೇಲೆ ತಿಂತೀನಲ್ಲ ಫ್ರೆಂಡ್ಸ್, ನಾ ತಿಂದ್ಮ್ಯಾಗ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಅಷ್ಟೇ ರೋಹಿತ್ಗಷ್ಟೇ ಮಾಡಿಕೊಟ್ಟೆ ನಾಷ್ಟ. ಹಸ್ಬೆಂಡಿಗೆ ನೋಡ್ರಿ ರಾಗಿ ಗಂಜಿ ಮಾಡಿಟ್ಟಿನಿ. ಟೈಮ್ ಇವಾಗ ಬೆಳಿಗ್ಗೆ 7:30 ಆಗಿದೆ ನೋಡ್ರಿ. ಜಲ್ದಿನೇ ರೋಹಿತ್ ಅಂತ 8 ಗಂಟೆಗೆ 8:30ಗೆ ವ್ಯಾನ್ ಬರ್ತದಲ್ಲ ಫ್ರೆಂಡ್ಸ್, ಹಂಗಾಗಿ ನಾಷ್ಟ ನಮ್ಮ ಮನ್ಯಾಗ ಜಲ್ದಿನೇ ಆಗುತ್ತೆ ಬೆಳಿಗ್ಗೆ. ಇದೊಂದು ಸ್ವಲ್ಪ ಕೆನೆ ಸ್ಟೋರ್ ಮಾಡಿಟ್ಟಿನಲ್ಲ, ಅದ್ರಾಗ ಹಾಕಿದ್ರೆ ಅಂತ ಹೇಳಿ ಈ ಬೋಗೋಣಿನ ಇಲ್ಲೇ ಇಟ್ಟು ನೋಡ್ರಿ ಫ್ರೆಂಡ್ಸ. ಇವು ನೋಡ್ತಿರ್ಬೋದು, ಇನ್ನೂ ಕೂಡ ಪಾತ್ರೆಗಳದಾವು ಸಿಂಕ್ ಒಳಗೆ. ನಿನ್ನೆ ಸಂಜೆನಾಗ ತೊಳೆದಿದ್ದೆ, ಆದ್ರೂ ಕೂಡ ಮತ್ತು ಬೆಳಿಗ್ಗೆ ನಾಷ್ಟ ಚಹಾ ಅದೆಲ್ಲ ಆಯ್ತಲ್ಲ, ಹಂಗಾಗಿ ಮತ್ತೊಂದು ಸ್ವಲ್ಪ ಬಾಂಡೆ ಉಳ್ದ ನೋಡ್ರಿ. ಈ ಎಲೆನ ನಾನು ಚಾಕ್ಕೆ ಹಾಕ್ಲಕ್ಕಂಥೇಳಿ ಇದನ್ನು ತೊಗೊಂಡು ಬಂದು ಇಟ್ಕೊಂಡು ನೋಡ್ರಿ. ನಮ್ಮ ತೋಟದಾಗ ಈ ಎಲೆ ಬೆಳಿತೀವಿ ನಾವು, ಹಾಗಾಗಿ ಇದನ್ನು ಚಾಕ್ ಹಾಕಿದ್ವಿ. ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಚಾಕ್ ಹಾಕು ಎಲೆ ಖಾಲಿ ಆಯ್ತಂದ್ರೆ ಮನ್ಯಾಗ ತೋಟದಿಂದ ತೊಂಬರನ ತಂದು ಕೊಡ್ತಾರೆ. ಅದನ್ನು ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಈ ರೀತಿ ಒಂದು ಡಬ್ದಲ್ಲಿ ಹಾಕಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿಡ್ತೀನಿ ನೋಡ್ರಿ. ಆದಂಗೆ ತೋಟದಿಂದ ತರಿಸ್ತೀನಿ. ಇದನ್ನು ಹಾಕ್ಲಿಕ್ಕಂದ್ರೆ ಚಹಾ ಟೇಸ್ಟೇ ಬರೋಂಗಿಲ್ಲ ನೋಡ್ರಿ, ಅದೊಂಥರ ಅಡಿಕ್ಟ್ ಆದಂಗೆ ಆಗ್ಬಿಟ್ಟೇವಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇದನ್ನು ನಾನು ಫ್ರಿಜ್ನೊಳಗೆ ಸ್ಟೋರ್ ಮಾಡಿಟ್ಟಿನಿ. ಅದು ಒಣಗಿದ್ರೂ ಕೂಡ ಟೇಸ್ಟ್ ಕೊಡ್ತದೆ ಚಹಾದಾಗ ಹಾಕಿದ್ರೆ. ಅದನ್ನು ಚಾಕ್ ಹಾಕಕ್ಕಂಥೇಳಿ ನಾನು ಇಟ್ಕೊಂಡು ನೋಡ್ರಿ. ಇವಾಗ ಹಾಲು ಕೂಡ ಕಾದು ಸ್ವಲ್ಪ ಬೆಚ್ಚಗೆ ಮಾಡ್ಲಕ್ಕಂತ ಇಟ್ಟಿದ್ದೆ. ಹಾಲು ಕೂಡ ಕಾದು ಅದನ್ನು ಕೂಡ ತೆಗೆದು ಕಡೆಗೆ ಇಟ್ಬಿಟ್ಟು ಇವಾಗ ನಾನು ಚಹಾ ಕುಡಿಬೇಕಂಥೇಳಿ ಹೊರಗೆ ಹೋಗಿ ಕುಂದಿರ್ತೀನಿ ನೋಡ್ರಿ. ಇಲ್ಲಿ ತನಕ ಕೆಲಸ ಅದವಲ್ಲ ಫ್ರೆಂಡ್ಸ, ಇವಾಗ ನಾನು ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ ಚಹಾ ಕುಡಿಬೇಕಂಥೇಳಿ ಕುಂತ್ಕೊಳಕ್ಕೆ ಹೋಗಿ ನೋಡ್ರಿ. ರೋಹಿತಂದು ಹೋಮ್ವರ್ಕ್ ಆದ್ಮ್ಯಾಗ ಬ್ಯಾಗ್ನ ಇಲ್ಲೇ ಇಟ್ಟಾನ. ಮನೆ ಯಾವ ರೀತಿ ಮೆಸ್ಸಿ ಆಗ್ಯದ ನೋಡ್ತಿರ್ಬೋದು ಫ್ರೆಂಡ್ಸ್ ನೀವೇ. ರೋಹಿತನ ಜಳಕ ಕೂಡ ಆಯಿತು, ಒಂದು ನಾಷ್ಟನೂ ಆಯಿತು. ಜಲ್ದಿನೇ ಮಾಡ್ತೀನಿ ನಾನು ನಾಷ್ಟ, ಹಾಗಾಗಿ ನಾಷ್ಟ ಕೂಡ ಆಯಿತು. ಇವಾಗ ಟೈಮ್ ಬೆಳಿಗ್ಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ವಾತಾವರಣ ಹೆಂಗದ, ಬಿಸಿಲನ್ನ ಬಿಸಿಲು ಬಿದ್ದದ. ಟೈಮ್ ಇವಾಗ 9 ಗಂಟೆ ಆಗ್ಲಕ್ಕತ್ತದ. ರೋಹಿತ್ ಇನ್ನೇನು ಸ್ಕೂಲಿಗೆ ಹೋಗೋದು ಟೈಮ್ ಬಂತು. ವ್ಯಾನ್ ಒಂದು ಸ್ವಲ್ಪ ಲೇಟಾಗಿ ಮಾಡ್ಯದ. ಕೇಳಿದ್ವಿ ಟೈಮ್ ಆಯಿತು, ಇನ್ನೂ ವ್ಯಾನ್ ಬಂದಿಲ್ಲಲ್ರಿ, ಒಂದು ಸ್ವಲ್ಪ ಲೇಟ್ ಆಗತ್ತೆ ರೀ, ಪಂಚರ್ ಆಗ್ಯದತ್ತಂದ್ರು. ಹಾಗಾಗಿ 9 ಗಂಟೆಗೆ ಅಂದರೆ ಯಾವಾಗಲೂ 8:30ಗೆ ಬರ್ತಿತ್ತು, ಇನ್ನೂ ಕೂಡ ಬಂದಿಲ್ಲ ಅಂತ ಫೋನ್ ಹಚ್ಚಿದಾಗ ಆ ರೀತಿ ಹೇಳಿದರು. ನೋಡ್ತಿರ್ಬೋದು ಫ್ರೆಂಡ್ಸ, ನಿನ್ನೆ ದಿನ ನಾನು ರವೆ ಬೀಸ್ಕೊಂಬಂದಿನಿ. ಇದು ಹಿಟ್ಟು ಸಪ್ರೇಟಾಗಿ ಬರ್ತದಲ್ಲ, ಇದನ್ನು ನಾನು ಸಪ್ರೇಟಾಗಿ ಕ್ಯಾರಿ ಬ್ಯಾಗದೊಳಗೆ ಕಟ್ಕೊಂಬಂದು ಇಟ್ಕೊಂಡಿನಿ. ಯಾಕಂದ್ರೆ ಇದನ್ನು ತೋಟಕ್ಕೆ ಆಕಳಿಗೆ ಕಳಿಸಿದ್ರೆ ಅಂತ ಹೇಳಿ ಹಾಗೆ ಇಟ್ಕೊಂಬಂದು ನೋಡ್ರಿ. ಇದನ್ನು ಇವಾಗ ರವೆ ಸೋಸೋದೊಂದು ಕೆಲಸ ಹತ್ತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.